ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾವ ಅಂತ ನೋಡ್ಕೊಂಡ್ಬಿಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾಳೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗ್ತಾವ ಅಂತ ನೋಡ್ಕೊಂಡ್ಬಿಡೋಣ. ಆ ಸಿನಿಮಾಗಳು ಯಾವ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಸಿನಿ ವಿಚಾರಗಳು ಹೇಗೆ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕಾಮೆಂಟೇ ನಮಗೆ ಒಂಥರ ಶ್ರೀರಕ್ಷೆ ಅಂತ ಹೇಳ್ತಾ, ಸ್ನೇಹಿತರೆ, ನಾಳೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಸಿನಿಮಾಗಳು ಯಾವಂದ್ರೆ ಸಂಚಾರಿ ಜೀವನ, ಜಾಲಿ, ಶ್ರೀಮತಿ ಸಿಂಧೂರ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಬನ್ನಿ ಈಗ ಈ ಸಿನಿಮಾಗಳ ಡೈರೆಕ್ಟರ್ ಯಾರು, ಹೀರೋ ಯಾರು, ಇದರಲ್ಲಿ ಯಾರ್ಯಾರು ಅಭಿನಯ ಮಾಡಿರಂತ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸಂಚಾರಿ ಜೀವನ ಈ ಸಿನಿಮಾದಲ್ಲಿ ಅಗ್ನಿಸಾಕ್ಷಿ ಖ್ಯಾತಿಯ ಅಮಿತ್ ರಾವ್, ರಮೇಶ್ ಭಟ್ ಸರ್ ಅಭಿನಯಿಸಿದ್ದಾರೆ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ವಿಜಯ್ ಅವರು. ಇನ್ನೊಂದು ಸಿನಿಮಾ ಶ್ರೀಮತಿ ಸಿಂಧೂರ. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ, ಪ್ರಿಯಾ ಹೆಗ್ಡೆ, ಮಾನ್ಸಿ ಸುಧೀರ್, ಹಾಗೆ ನಮ್ಮ ಗಣೇಶ್ ರಾವ್, ಲಿಯೋ ಮನೋಜ್ ಕುಮಾರ್, ರೋಹಿತ್ ಸರ್ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಆರ್ ಅನಂತರಾಜು, ಪ್ರೊಡ್ಯೂಸರ್ ದಿನ್ನಹಳ್ಳಿ ಎನ್ ನಾಗಿರೆಡ್ಡಿ ಅವರು. ಮತ್ತೊಂದು ಸಿನಿಮಾ ಜಾಲಿ. ಎಲ್ಲ ಜಾಲಿ ಜಾಲಿ ಜಾಲಿ. ಈ ಸಿನಿಮಾದ ಹೀರೋ ತರುಷ್ ಕೃಷ್ಣ. ಹಾಗೆ ಈ ಸಿನಿಮಾದಲ್ಲಿ ಶೋಭರಾಜ್ ಅವರು, ರೇಖಾ ದಾಸ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಡಿ ಕೃಷ್ಣಪ್ಪ ವೇಣುಗೋಪಾಲ್, ಸುಷ್ಮಿತಾ ಜಗ್ಗಪ್ಪ ಅವರು ಅಭಿನಯಿಸಿದ್ದಾರೆ. ಮತ್ತೆ ಪದ್ಮಶ್ರೀ ಸಿ ಜೈನ್, ಮಹಾಂತೇಶ್ ಹಿರಮಠ್ ಅವರು ಕೂಡ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದ ಡೈರೆಕ್ಟರ್ ತರುಷ್ ಶರ್ಮಾ, ಪ್ರೊಡ್ಯೂಸರ್ ಬ್ರಿಜಿ ಯಾದವ್ ಅವರು. ಇನ್ನೊಂದು ವಿಭಿನ್ನ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಈ ಸಿನಿಮಾದಲ್ಲಿ ಕುಮಾರ ಬಂಗಾರಪ್ಪ ಅವರು, ರಾಗಿಣಿ ದ್ವಿವೇದಿ ಅವರು ಅಭಿನಯಿಸಿದ್ದಾರೆ. ಹಾಗೆ ನಮ್ಮ ದೊಡ್ಡಣ್ಣ ಅವರು, ತಮ್ಮೇಗೌಡ ಕೃಷ್ಣಪ್ಪ ಅವರು ಅಭಿನಯಿಸಿದ್ದಾರೆ. ಸಿಂಗರ್ ನವೀನ್ ಸಜ್ಜಾ, ಸಿಂಗರ್ ಅನುರಾಧ ಭಟ್, ಎಡಿಟರ್ ಶೇಷಾಚಲ ಕುಲಕರ್ಣಿ ಅವರು. ಈ ಸಿನಿಮಾದ ಡೈರೆಕ್ಟರ್ ಸ್ವಸ್ತಿಕ್ ಪವನ್, ಪ್ರೊಡ್ಯೂಸರ್ ತೇಜ ಚೆಲ್ವಮೂರ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಸಿನಿಮಾಗಳು ನಾಳೆ ರಿಲೀಸ್ ಆಗೋದ್ರಿಂದ ನೀವೆಲ್ಲರೂ ತಪ್ಪದೆ ಥಿಯೇಟರ್ಗೆ ಹೋಗಿ ನಿಮಗೆ ಇಷ್ಟವಾದ ಸಿನಿಮಾವನ್ನು ನೋಡಿ, ಹಾಗೆ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.